ಕೇರ್ಪುರಂ ಸರೌಂಡಿಂಗು G+4.5 ಫ್ಲೋರು ಸೇಲಿಗೆ ಬಂದಿದೆ. ಇವಾಗ ಏನು ನೋಡ್ತಾ ಇದ್ದೀರಾ ಇದೆ ಸೌತ್ ಫೇಸಿಂಗು 60-40 ಸೈಟು. ಸೊ 2 ಬೋರ್ ಇದೆ. ಸೊ BBMP ಲಿಮಿಟು B ಖಾತಾ ಪ್ಲಸ್ C ಖಾತಾ 2 ಆಗಿದೆ. ರೆಡಿ ಟು ರಿಜಿಸ್ಟ್ರೇಷನ್ನು. ನ್ಯೂಲಿ ಕನ್ಸ್ಟ್ರಕ್ಷನ್ ಆಗ್ತಿರೋಂಥ ಮನೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಕೆಲವು ವುಡ್ ವರ್ಕು, POP, ಎಲೆಕ್ಟ್ರಿಕ್ ವರ್ಕ್ಸು ಇದೆಲ್ಲ ನಡೀತಾ ಇದೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಇದೆ ಇದು 30 ಫೀಟ್ ರೋಡ್ ಬರುತ್ತೆ. ಸೊ ಇನ್ನೂ ರೋಡ್ ಆಗಿಲ್ಲ, ರೋಡ್ ಮಾಡ್ತಾರೆ ಸದ್ಯದಲ್ಲೇ. ಸೊ ನಾವು ಹಿಂಗೆ ಬಂದರೆ ಒಂದು ದೊಡ್ಡದಾಗಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಇದು ಪಾರ್ಕಿಂಗು. ಸೊ ಒಂದು 7-8 ಕಾರ್ ನಿಲ್ಸ್ಕೊಬೋದು. ಒಂದು 25-30 ಬೈಕೆ ನಿಲ್ಸ್ಕೊಬೋದು. ಸೊ ತುಂಬ ಚೆನ್ನಾಗಿ ಪಾರ್ಕಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಒಂದು ನಿಮಗೆ ನೀರು ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ಒಂದು ನೆಲ್ಲಿ ಹಾಕಿದ್ದಾರೆ. ಸೊ ಇದು ಒಂದು ಬೋರು. ಸೊ 2 ಬೋರ್ ಬರುತ್ತೆ ಇದಕ್ಕೆ. ಸೊ ಇದು ಬಂದು ಗ್ರೌಂಡ್ ಫ್ಲೋರು, ಇದು ಸ್ಟೆಪ್ಸು, ಇದು ಬಂದು ಲಿಫ್ಟಿಗೆ ಕೊಟ್ಟಿದ್ದಾರೆ ಪ್ರಾವಿಷನು, ಲಿಫ್ಟ್ ಕೂಡ ಮಾಡ್ತಾರೆ. ಸೊ G+4.5 ಫ್ಲೋರ್ ಇದು. ಸೊ ಇದು ಬಂದು ಒಂದು ಸಿಂಗಲ್ ಬೆಡ್ರೂಮು, ಸ್ಟೋರೇಜ್ ರೂಮ್ ಥರ ಮಾಡ್ಕೊಬೋದು, ಇಲ್ಲ ಬ್ಯಾಚುಲರ್ಸ್ ಯಾರಾದರೂ ಕೊಡ್ಬೋದು. ಸೊ ಇದು ಬಂದು ಸೆಕೆಂಡ್ ಬೋರು. ಸೊ ಆಲ್ರೆಡಿ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಾಯಿದ್ದಾರೆ. ಇದು ಸಂಪು. ಸೊ ನಾರ್ತ್ ಈಸ್ಟಲ್ಲಿ ಮೇನ್ ಡೋರ್ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಇದು. ಸೊ ಎಂಟ್ರಿ ಆದರೆ ದೊಡ್ಡದಾಗಿ ಒಂದು ಹಾಲು, ಇನ್ನೂ POP ವುಡ್ ವರ್ಕ್ ಏನೂ ಆಗಿಲ್ಲ, ಮಾಡ್ತಾಯಿದ್ದಾರೆ. ಇದು ಕಿಚನ್ನು. ಸೊ ವುಡ್ ವರ್ಕ್ ಎಲ್ಲ ಮಾಡಬೇಕು. ಸೊ ಇಲ್ಲೊಂದು ವಾಶ್ ಬೇಷನ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ಟಾಯ್ಲೆಟು, ಇನ್ನು ಫಿಟ್ಟಿಂಗ್ಸ್ ಎಲ್ಲ ಮಾಡಬೇಕು. ಇದು ಹಾಲು. ಸೊ ಇದೊಂದು ಬೆಡ್ರೂಮು. ಸೊ ಅಟ್ಯಾಚ್ ಬಾತ್ರೂಮ್ ಬರೋಲ್ಲ, ಕಾಮನ್ ಬಾತ್ರೂಮ್ ಬರುತ್ತೆ ಇದಕ್ಕೆ. ಸೊ ವುಡ್ ವರ್ಕ್ ಎಲ್ಲ ಮಾಡ್ತಾರೆ, ನ್ಯೂಲಿ ಕನ್ಸ್ಟ್ರಕ್ಷನ್ ಆಗ್ತಿರೋಂಥ ಬಿಲ್ಡಿಂಗು. ಸೊ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮು. ಸೊ ಇದು ಮಾಸ್ಟರ್ ಬೆಡ್ರೂಮು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಕೆಲವು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟದ್ದು ನಿಂತ್ಕೊಂಡಿದ್ದಾರೆ. ಸೊ ಹೊಸ ಮನೆ ಆಗಿರೋದ್ರಿಂದ ಸೊ ಲೇಬರ್ಸ್ ಎಲ್ಲ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಇದು ಬಂದು ಗ್ರೌಂಡ್ ಫ್ಲೋರು. ಫ್ಲೋರ್ಗೆ ಹೋಗೋಣ. 2,60,00,000 ಹೇಳ್ತಾ ಇದ್ದಾರೆ ಪ್ರೈಸು. 60-40 ಸೈಟು, ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು, ಸೀರಿಯಸ್ ಬೈಯರು, ಈ ಬಜೆಟಲ್ಲಿ ನೋಡ್ತಾ ಇರೋರು ಕಾಂಟ್ಯಾಕ್ಟ್ ಮಾಡಿ. 2,80,000 ರೆಂಟಲ್ ಇನ್ಕಮ್ ಬರೋವಂಥ ಪ್ರಾಪರ್ಟಿ ಇದು. ನಾವಿವಾಗ ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ. 2 BHK ಮತ್ತು 3 BHK ಫಸ್ಟ್ ಫ್ಲೋರಲ್ಲಿ ಬರುತ್ತೆ ನೋಡಿ. ಸೊ ನೋಡ್ತಾ ಇರ್ಬೋದು, ವುಡ್ ವರ್ಕು, POP ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಓಪನ್ ಕಿಚನ್ ಬರುತ್ತೆ. ಸೊ ಓಪನ್ ಕಿಚನು. ಇದು ಬಂದು ದೇವ್ರ ಮನೆ, ಇದು ದೇವ್ರ ಮನೆ. ಸೊ ಈ ಕಡೆ ಬಂದರೆ ನಿಮಗೆ ಒಂದು ಬೆಡ್ರೂಮ್ ಇದೆ. ಸೊ ಅಟ್ಯಾಚ್ ಬಾತ್ರೂಮು. ಸೊ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಇದು ಸೆಕೆಂಡ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ವಿತ್ ಅಟ್ಯಾಚ್ ಬಾತ್ರೂಮು. ಸೊ 2 BHK ಕೊಟ್ಟಿದ್ದಾರೆ. ಸೊ ಪಕ್ಕದಲ್ಲೇ ಬಂದು 3 BHK ಓನರ್ ಸ್ಟೇ ಪರ್ಪಸ್ಸು. ಸೊ ಇದು ಲಿಫ್ಟು, ಇದು ಲಿಫ್ಟು. ಇದು ಬಂದು 3 BHK ಓನರ್ ಸ್ಟೇ ಪರ್ಪಸ್ ಕೊಟ್ಟಿದ್ದಾರೆ. 3 BHK ಇದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಿಮಗೆ ಮೇನ್ ಡೋರ್ ಕೊಟ್ಟಿದ್ದಾರೆ. ವುಡ್ ವರ್ಕು, POP ಇವೆಲ್ಲ ಇನ್ನೂ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಇದು ಓನರ್ ಸ್ಟೇ ಪರ್ಪಸ್ಸು 3 BHK ಮಾಡಿದರೆ ಒಂದು ದೊಡ್ಡದಾಗಿ ಹಾಲ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, POP ವರ್ಕ್ ಎಲ್ಲ ನಡೀತಾ ಇದೆ. ಸೊ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ನ್ಯೂ ಬಿಲ್ಡಿಂಗು. ಒಂದು ದೊಡ್ಡದಾಗಿ 2 ಓಪನ್ ಕಿಚನ್ ಬರುತ್ತೆ, ನೀವು ನೋಡ್ತಾ ಇದ್ದೀರಾ. ಸೊ ವುಡ್ ವರ್ಕು ಎಲ್ಲ ಪೆಂಡಿಂಗ್ ಇದೆ, ಫಿಟ್ಟಿಂಗ್ಸು ಎಲ್ಲ ಪೆಂಡಿಂಗ್ ಇದೆ. ಇವಾಗೆಲ್ಲ ಮಾಡ್ತಾಯಿದ್ದಾರೆ ಹೊಸ ಮನೆ. ಸೊ ಇದು ಬಂದು ದೇವ್ರ ಮನೆ. ಬಂದು ವಾಸ್ತು ಪ್ರಕಾರ ಎಲ್ಲಿರಬೇಕು, ಯಾವ ಮೂಲೆಯಲ್ಲಿ ಇರಬೇಕು ಅದೇ ಮೂಲೆಯಲ್ಲಿ ಮಾಡಿದ್ದಾರೆ. ಸೊ ವಾಸ್ತುವಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ಗೆ ಹೋಗುವಂಥ ಸ್ಪೇಸು. ಸೊ ಇದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. POP ಎಲ್ಲ ಮಾಡ್ತಾಯಿದ್ದಾರೆ, ವುಡ್ ವರ್ಕು ಎಲ್ಲ ಮಾಡ್ತಾರೆ, ಎಲ್ಲ ಫಿನಿಷ್ ಮಾಡಿಕೊಡ್ತಾರೆ ನಿಮಗೆ. ಸೊ ಇಂಟ್ರೆಸ್ಟ್ ಇರೋರು ಇವಾಗ ಬಂದರೆ ನಿಮ್ಗೆ ಏನಾದರೂ ಆಲ್ಟ್ರ್ ಮಾಡ್ಕೊಂಡ್ಬಂದರೂ ಕೂಡ ಇವಾಗ ಆಲ್ಟ್ರ್ ಮಾಡ್ಕೊಬೋದು. ಯಾಕೆ ಇನ್ನೂ ನ್ಯೂಕ್ಲಿ ಕನ್ಸ್ಟ್ರಕ್ಷನ್ ಆಗ್ತಾರಂತಹ ಬಿಲ್ಡಿಂಗು. ಸೊ ನೋಡ್ತಾ ಇದ್ದೀರಾ, ಇದು ಬಂದು ಸೆಕೆಂಡ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ವುಡ್ ವರ್ಕು ಎಲ್ಲ ಮಾಡ್ತಾಯಿದ್ದಾರೆ, ಮಂಚ ಕೂಡ ಮಾಡ್ತಾಯಿದ್ದಾರೆ, ವುಡ್ಡಲ್ಲೇ ಮಾಡ್ತಾಯಿದ್ದಾರೆ. ಒಂದು ಮನೆಗೆ ಏನೇನು ಬೇಕೋ ಎಲ್ಲ ರೀತಿಯ ವುಡ್ ವರ್ಕು, ಮಂಚಗಳು ಎಲ್ಲ ಮಾಡ್ತಾಯಿದ್ದಾರೆ. ಸೊ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಫಿಟ್ಟಿಂಗ್ಸು ಎಲ್ಲ ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಸೊ ಇವಾಗ ಬಂದು ನಾವು 3rd ಬೆಡ್ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು 3rd ಬೆಡ್ರೂಮು. ಇದಕ್ಕೆ ಅಟ್ಯಾಚ್ ಬಾತ್ರೂಮು ಪ್ಲಸ್ ಬಾಲ್ಕನಿ 2 ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ವುಡ್ ವರ್ಕು ಎಲ್ಲ ಮಾಡ್ತಾಯಿದ್ದಾರೆ, ಮುಗಿಸ್ತಾರೆ, ಆದಷ್ಟು ಬೇಗ ಮುಗಿಸ್ತಾರೆ. ಇದು ಅಟ್ಯಾಚ್ ಬಾತ್ರೂಮು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಬಾಲ್ಕನಿ. ಈವ್ನಿಂಗ್ ಟೈಮಲ್ಲಿ, ಸಂಜೆ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ ಕುತ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. 3 BHK ಹೌಸ್ ಇದು. ಸೊ ಓನರ್ ಸ್ಟೇ ಪರ್ಪಸ್ ಮಾಡಿರೋದು. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಯಾರಿಗೆ ಈ ಬಜೆಟಲ್ಲಿ ಓಕೆ ಆಗುತ್ತೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. 5,60,00,000 ಹೇಳ್ತಾ ಇದ್ದಾರೆ. 60-40 ಸೈಟು, G+4.5 ಫ್ಲೋರು. ಸೊ 2,80,000 ರೆಂಟಲ್ ಇನ್ಕಮ್ ಬರೋಂಥ ಪ್ರಾಪರ್ಟಿ. ನಾವಿವಾಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ನೋಡ್ತಾ ಇರೋದು 2 BHK.
ಸೊ ನಾರ್ತ್ ಈಸ್ಟಲ್ಲಿ ಡೋರ್ ಇದೆ, ಮೇನ್ ಡೋರು ದೊಡ್ಡದಾಗಿ ಹಾಲ್ ಬರುತ್ತೆ, POP ವರ್ಕು ಎಲ್ಲ ನಡೀತಾ ಇದೆ. ಸೊ ಹಿಂಗೆ ಎಂಟ್ರಿ ಆಗಿ ಬಂದರೆ ಕಿಚನ್ನು. ಸೊ ಇನ್ನೂ ವುಡ್ ವರ್ಕ್ ಎಲ್ಲ ಮಾಡಬೇಕು, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಮನೆ. ದೊಡ್ಡದಾಗಿ ಬರುತ್ತೆ ಕಿಚನು, ದೊಡ್ಡದಾಗಿ ಹಾಲ್ ಬರುತ್ತೆ. ಸೊ ಈ ಕಡೆ ಬಂದರೆ ನಿಮಗೆ ಒಂದು ಬೆಡ್ರೂಮ್ ಬರುತ್ತೆ. ಸೊ ಇದು ಬೆಡ್ರೂಮು. ಸೊ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ನಡೀತಾ ಇದೆ, ದೊಡ್ಡದಾಗೇ ಇದೆ ಬೆಡ್ರೂಮು. ಸೊ ಇಲ್ಲೂ ಬಂದು ನಿಮಗೆ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ, ವಾಶ್ ಬೇಸಿನ್ಗೆ ಮಾಡ್ಕೊಬೋದು. ಸೊ ಇದು ಬಂದು ಕಾಮನ್ ಟಾಯ್ಲೆಟು. ಸೊ ಫಿಟ್ಟಿಂಗ್ಸ್ ಎಲ್ಲ ಇನ್ನೂ ಮಾಡಬೇಕು. ಇದು ಬಂದು ಮಾಸ್ಟರ್ ಬೆಡ್ರೂಮು. ಸೊ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ. ಸೊ ಇದು ದೊಡ್ಡದಾಗಿಯೇ ಇದೆ ವಾಶ್ರೂಮು. ಸೊ ವೆಂಟಿಲೇಷನ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಒಂದು ಕ್ವಾಲಿಟಿ ವರ್ಕಲ್ಲಿ ಮಾಡ್ತಾ ಇರೋಂಥದ್ದು ಮನೆ ಇದು. ಹಾಲು ಎಲ್ಲ ದೊಡ್ಡದಾಗಿ ಬಂದಿದೆ. 2 BHK ಇದು. ಸೆಕೆಂಡ್ ಫ್ಲೋರಲ್ಲಿ 2 BHK 2, 1 BHK ಒಂದಿದೆ, ಬನ್ನಿ ನೋಡೋಣ. ಸೊ ಲಿಫ್ಟ್ ನೋಡಿ, ನೋಡ್ತಾ ಇರ್ಬೋದು, ಇದು ಲಿಫ್ಟು. ಸೊ ಇದು ಬಂದು ಸೆಕೆಂಡು. ಇದು ಬಂದು 1 BHK ಮನೆ. ಸೊ ದೊಡ್ಡದಾಗಿದೆ ಹಾಲು. ಸೊ ನೋಡ್ತಾ ಇರ್ಬೋದು, ದೊಡ್ಡದಾಗಿದೆ, POP ವರ್ಕ್ಸ್ ಎಲ್ಲ ನಡೀತಾ ಇದೆ. ಸೊ ಇದು ಬಂದು ಕಿಚನ್ನು. ಸೊ ಇನ್ನೂ ವುಡ್ ವರ್ಕ್ ಮಾಡಬೇಕು, ಹೇಳ್ದೆ ನಿಮಗೆ, ನ್ಯೂ ಮನೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ವುಡ್ ವರ್ಕ್ ಎಲ್ಲ ಮಾಡಬೇಕು, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ವಾಶ್ ಬೇಸಿನು ಅಥವಾ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಬೋದು. ಸೊ ವಾಶ್ ಬೇಷನ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಏನಾದ್ರು ಇಟ್ಕೊಬೋದು. ಇದು ಬೆಡ್ರೂಮು. ಸೊ ಇದು ಬೆಡ್ರೂಮ್ ಬರುತ್ತೆ. ಸೊ ವಿತ್ ಅಟ್ಯಾಚ್ ಬಾತ್ರೂಮು. ನೋಡ್ತಾ ಇರ್ಬೋದು ವೆಂಟಿಲೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಇದು ದೊಡ್ಡದಾಗಿ ಹಾಲು. ಸೊ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಕಾಮನ್ ಬಾತ್ರೂಮ್ ಬರಲ್ಲ. ಸೊ ಇದು ಬಂದು 1 BHK. ಸೆಂಟ್ರಲ್ ಬಂದು 1 BHK, ಆ ಕಡೆ 2 BHK, ಈ ಕಡೆ 2 BHK. ಸೊ ಸೌತ್ ಈಸ್ಟ್ ಕಾರ್ನರಲ್ಲಿ ಮೇನ್ ಡೋರ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ದೊಡ್ಡದಾಗಿದೆ ಹಾಲು. ವೆಂಟಿಲೇಷನ್ ನೋಡಿ ಹೆಂಗೆ ಬರ್ತಾ ಇದೆ, ತುಂಬ ಚೆನ್ನಾಗಿ ವೆಂಟಿಲೇಷನ್ ಎಲ್ಲ ಬರ್ತಾಯಿದೆ. POP ವರ್ಕ್ ಎಲ್ಲ ನಡೀತಾ ಇದೆ, ನ್ಯೂಲಿ ಕನ್ಸ್ಟ್ರಕ್ಷನ್ ಆಗ್ತಾರಂಥ ಮನೆ. ಸೊ ಓಪನ್ ಕಿಚನ್ ಬರುತ್ತೆ. ಸೊ ಇನ್ನು ವುಡ್ ವರ್ಕು ಎಲ್ಲ ಮಾಡಬೇಕು. ಸೊ ಡೈನಿಂಗ್ ಹಾಲು ಎಲ್ಲ ಇದೆ. ಇದು ಡೈನಿಂಗು. ಸೊ ಅದು ದೊಡ್ಡದಾಗಿ ಹಾಲು. ಇದೊಂದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ಇನ್ನೂ ಫಿಟ್ಟಿಂಗ್ಸು ಅದು ಇದೆಲ್ಲ ನಡೀತಾ ಇದೆ ವರ್ಕು. ಸೊ ಕಬೋರ್ಡ್ಸ್ ಎಲ್ಲ ಮಾಡ್ತಾರೆ, ಸದ್ಯಕ್ಕೆ ಯಾವುದೂ ಮಾಡಿಲ್ಲ. ಸೊ ಇನ್ನೂ ಮಾಡ್ತಾ ಇರೋದು. ಸೊ ಇದು ಸೆಕೆಂಡ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮೇ. ಸೊ ವುಡ್ ವರ್ಕು ಎಲ್ಲ ಮಾಡ್ತಾರೆ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇದು ಇರೋ ವಾಶ್ರೂಮು. ಸೊ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿದೆ ಹಾಲು. ವೆಂಟಿಲೇಷನ್ನು, ಗಾಳಿ ಇರ್ಬೋದು, ಲೊಕೇಶನ್ನು A to Z ಇದೆ. ಇದು BBMP ಲಿಮಿಟು, ಈ ಕಥ ಪ್ರಾಪರ್ಟಿ. ಇಂಟ್ರೆಸ್ಟ್ ಇರೋರು ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಟೈಮ್ ಪಾಸ್ ಆಡೋರ್ಗೆ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಡಬಲ್ ಸೈಟು, 60-40 ಸೈಟು. ಸೊ 2 ಬೋರ್ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವಿವಾಗ 3rd ಫ್ಲೋರ್ಗೆ ಎಂಟ್ರಿ ಆಗಿದ್ದೀವಿ. 2nd, 3rd, 4th ಸೇಮ್ ಮನೆಗಳು ಬರುತ್ತೆ. ಸೊ ಇದು 1 BHK. ಇದು 2 BHK. ಇನ್ನು ಆ ಕಡೆ ಕಾರ್ನಲ್ಲಿ ಒಂದು 2 BHK ಸೇಮ್ ಹಿಂಗೆ ಬರುತ್ತೆ. ಫುಲ್ ಡೀಟೇಲ್ಸು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇದು 2 BHK. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಟೆರೆಸ್ಸು. ಸೊ ಟೆರೆಸಲ್ಲಿ ನಿಮ್ಗೆ ಒಂದು ಪೆಂಟ್ ಹೌಸ್ ಇದೆ. ಸೊ ಇದು ಒಂದು ಕಾಮನ್ ವಾಶ್ರೂಮು. ಸೊ ಇದೊಂದು RK ರೂಮು. ಸೊ ಇದೊಂದು RK ರೂಮು. RK ರೂಮ್ಗೆ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಸರೌಂಡಿಂಗಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಡೆವಲಪ್ಡ್ ಏರಿಯಾ. BBMP ಲಿಮಿಟ್ ಬರುತ್ತೆ. ಸೊ ಇದು ಮೇಲಿಂದ ಬರೋ ಸ್ಟೆಪ್ಸು. ಇದು ಲಿಫ್ಟ್ ರೂಮು. ಇದು ಸೊ ನೋಡಿ ಟೆರೆಸ್ಸು. ಇದು ಟೆರೆಸ್ಸು. ಸೊ ಇದು ಟೆರೆಸ್ ಮೇಲಿರೋದು. ಒಂದು ದೊಡ್ಡದಾಗಿ ಹಾಲು, ಕಿಚನ್ನು. ಸೊ ಒಂದು ಕಾಮನ್ ವಾಶ್ರೂಮು, ಒಂದು 2 BHK. ಈ ರೂಮ್ಗೆ ಅಟ್ಯಾಚ್ ಬರಲ್ಲ, ಕಾಮನ್ ಬರುತ್ತೆ. ಈ ರೂಮ್ಗೆ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಥರ ಮಾಡಿದ್ದಾರೆ. ಸೊ ಬಾಡಿಗೆ ಬಂದು 2,80,000 ಬರ್ತಾಯಿದೆ ಹೊಸ ಮನೆ. ನಾವು ಕ್ಯಾಲ್ಕುಲೇಷನ್ ಹಾಕಿರೋದು ಎಷ್ಟು ಬರುತ್ತೆ, ಈ ಏರಿಯಾದಲ್ಲಿ ರೆಂಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಹಾಕಿ ನಿಮ್ಗೆ ಹೇಳ್ತಾ ಇರೋದು. 2,80,000 ಮೇಲೆ ಬರುತ್ತೆ ರೆಂಟು. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಆಗ್ಬೋದು. 60-40 ಸೈಟು, ಸೌತ್ ಫೇಸಿಂಗ್ ಬಿಲ್ಡಿಂಗ್ ಬರುತ್ತೆ. 30 ಫೀಟ್ ರೋಡು. ಓಲ್ಡ್ ಮಡ್ರಾಸ್ ಹೈವೇಗೆ ಜಸ್ಟ್ 700 ಮೀಟ್ರ್ ಬರುತ್ತೆ. ಇಂಟ್ರೆಸ್ಟ್ ಇರೋರು, ಸೀರಿಯಸ್ ಬೈಯರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಇದು ಪ್ರೈಸ್ ಬಂದು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ ಈ ಬಜೆಟಲ್ಲಿ ಯಾರು ನೋಡ್ತಿದ್ರೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.